ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಎಲ್ಲರಿಗೂ ಊಟಕ್ಕೆ ಬಡಿಸಿರ್ತಾರೆ. ಅವ್ರು ಮಾಡಿರೋ ಸಿಹಿ ಊಟ ಆಗಿರುತ್ತೆ. ಆದರೂ ಕೂಡ ಅವ್ರಿಗೆ ಬಡಿಸಿ ಹೇಗಿದೆಯೋ ಏನೋ ಅಂತ ಭಯಪಡ್ತಾ ಇರ್ತಾಳೆ ವಿದ್ಯಾ. ಆಗ ಶಿವರಾಮೇಗೌಡರು ಮುದ್ದೆ ಮತ್ತು ಸಾರನ್ನ ಒಂದು ತುತ್ತಿಡ್ತಿದ್ದಾಗೆ ಮುಖ ಒಂಥರ ಮಾಡ್ತಿದ್ದಾರೆ. ಆಗ ಭದ್ರ, ಏನಪ್ಪ ಅಪ್ಪ ಹೆಂಗೆ ಇಷ್ಟ ಆಯಿತು ಇಲ್ಲೋ, ಮುಖ ಒಂಥರ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾನೆ. ಆಗ ಶಿವರಾಮೇಗೌಡ, ಅವ್ವ ಮೋನ ಸಾರಿಗೆ ಉಪ್ಪು ಖಾರ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ತಾರೆ. ಆಗ ಏನೆಲ್ಲ ಆಯಿತು ಶಿವರಾಮ, ಉಪ್ಪು ಖಾರ ಸಂದಾಗಿಲ್ವೇ, ಸಾರು ಸಂದಾಗಿಲ್ವೇ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಹೇಳ್ತಾರೆ. ಆಗ ಇಲ್ಲ ಕಣವ್ವ, ಉಪ್ಪು ಖಾರ ಸಂದಾಗೆ ಐತೆ, ಸಾರು ಸಂದಾಗೈತೆ ಅಂತ ಹೇಳಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಭದ್ರ ಖುಷಿಗೆ ಪಾರಾನೇ ಇರೋದಿಲ್ಲ, ತುಂಬ ಖುಷಿ ಪಡ್ತಾರೆ ಅವರು. ಅದಾದಮೇಲೆ ಜಯರಾಮ ಕೂಡ, ಹ್ಞೂ ಕಣ ಗೌಡ್ರೆ, ಸಿಹಿ ಊಟನೂ ಬಾಡೂಟನೂ ಮೀರ್ಸಂಗೈತೆ ಈ ಊಟ, ತುಂಬ ಚೆನ್ನಾಗಿದೆ, ಹುಳಿ ಅಂತೂ ತುಂಬ ಚೆನ್ನಾಗಿದೆ, ಇನ್ನೊಂದು ಲೋಟ ರಸಂ ಸಿಗ್ಬೋದೇ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆಗ ಅಷ್ಟಕ್ಕೇನಲ್ಲ, ತರಿಸ್ತೀನಿ ತಡಿ ಅಂತ ಹೇಳಿಬಿಟ್ಟು ಚಿತ್ರ, ಒಂದು ಲೋಟ ತಿಳಿಸಾರು ತಗೊಂಬಾರವ, ನಮ್ಮ ಜಯರಾಮ ಸಾನೇ ಆಸೆ ಪಡ್ತಾವನೆ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಹ್ಞೂ ಗೌಡ್ರೆ, ತುಂಬ ರುಚಿಯಾಗಿದೆ ಅಂತ ಹೇಳಿಬಿಟ್ಟು ಕೇಳಿ ಹಾಕ್ಸ್ಕೊಂಡು ಕುಡಿತಾರೆ. ಆಗ ವಿನಂತಿ ಅವನ ಮುಖ ನೋಡ್ತಾಳೆ. ಅಯ್ಯೋ ದೇವ್ರೆ, ದುರ್ಗುಡ್ತಾ ಬೇರೆ ನೋಡ್ತಾವಳಲ್ಲಪ್ಪ, ತಗೊಂಬರ್ತೀನಿ ಅಂತ ಏಟ್ ಕಿತ ಕೇಳಿದ್ಲು, ಈಗ ನಾನೇ ಬೇಡ ಅಂದೆ, ಈಗ ನಂಗೆ ಏನು ಮಾಡಾಳೋ ಏನೋ ಅಂತ ಹೇಳಿ ಸಾವಿತ್ರಿ ಮನಸ್ಸಲ್ಲೇ ಅಂದ್ಕೋತಾಳೆ. ಆದರೆ ಇಲ್ಲಿ ಭದ್ರನ ಖುಷಿಗೆ ಪಾರನೇ ಇರೋದಿಲ್ಲ. ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಊಟ ಆದಮೇಲೆ ಭದ್ರ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ನಿಂತ್ಕೊಂಡು ಅವಳಿಂದ, ನಮ್ಮ ಮಮ್ಮಿ ನಿಂತ್ಕೊಂಡು ಅವಳು ಹಿಂಗೆ ಎತ್ಕೊಂಡು ಕುಂದಾಡ್ಬಿಡ್ಬೇಕು ಅಂತ ಹೇಳಿಬಿಟ್ಟು ಹೋಗಿ ಇರ್ತಾನೆ. ಅಯ್ಯೋ ನೀವೇನು ಕಾಲು ಬೀಳ್ತಿದ್ದೀರ ಅಂತಾರೆ. ನೀನು ಹಂಗೆ ತಿಳ್ಕೊಂಡ, ನಿನ್ನ ಖುಷಿಯಾಗಿ ಗೆದ್ದುಬಿಟ್ಟಲ್ಲಮ್ಮಿ, ಅದಕ್ಕೆ ಎತ್ಕೊಂಡು ಕುಂದಾಡ್ಸೋಣ ಅಂದ್ಕೊಂಡೆ. ಸರಿ ಬರಮ್ಮಿ ಮಾತಾಡೋಣ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಕೂರಿಸ್ಕೊಂಡು, ಅಂತೂ ನೀ ಗೆದ್ದುಬಿಟ್ಟೆ ಕಣಮ್ಮಿ, ನನ್ನ ಅಮ್ಮಿ ಗೆದ್ದುಬಿಟ್ಲು ಅಂತ ಹೇಳ್ತಾರೆ. ಗೆದ್ದಿದ್ದು ನಾನಲ್ಲ, ನಾವಿಬ್ಬರು ಗೆದ್ದಿರೋದು ಅಂತ ಹೇಳ್ತಾರೆ. ಆಗ ಪರವಾಗಿಲ್ಲ, ನನ್ನ ಅಮ್ಮಿ ಭಾರಿ ಸಂದಾಗ ಮಾತಾಡೋಕೆ ಕಲ್ತ್ಬಿಟ್ಟವಳೆ ಅಂತ ಹೇಳ್ತಾರೆ. ಎಲ್ಲ ನಿಮ್ಮಿಂದಾನೇ ಕಲ್ತಿರೋದು ಅಂತಾರೆ. ಅಂತ ನನ್ನ ಬುಡಕ್ಕೆ ಬಂತ, ಸರಿ ಬಿಡು ಆಯ್ತು, ಅಂತೂ ನೀನು ಸಾಧಿಸ್ಬಿಟ್ಟೆ ಕಣಮ್ಮಿ ಅಂತ ಹೇಳ್ತಾರೆ. ಅಲ್ಲ, ನೀವು ಒಂದಿನವೂ ಅಡುಗೆ ಮನೆಗೆ ಹೋಗಿದ್ದೇ ಕಂಡಿಲ್ಲ, ಅದೇ ನೀಟ್ ಸಂದಾಗ ಅಡುಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ನೀವು ತಂದುಕೊಟ್ಟಿದ್ರಲ್ಲ ಪುಸ್ತಕ, ಅದನ್ನು ನೋಡೇ ಅಡುಗೆ ಮಾಡೋದು ಕಲಿತೆ ಅಂತ ಹೇಳ್ತಾರೆ. ಭಾರಿ ಶುರುಕಿದೆಯಾ ಕಣಮ್ಮಿ, ಎಷ್ಟಂದ್ರೂ ಭದ್ರನ ಹೆಂಡ್ತಿ ಅಲ್ವೇ ಅಂತ ಹೇಳ್ತಾರೆ. ನನಗೆ ಪುಸ್ತಕ ಓದೋದು ಅಂದರೆ ತುಂಬ ಇಷ್ಟ. ಹೆಂಗೆ ಈ ಪುಸ್ತಕ ಓದಿ ನಾನು ಅಡುಗೆ ಮಾಡೋದು ಕಲಿತು ನಿಮಗೆ ಹೆಮ್ಮೆ ಪಡೋಂಗೆ ಮಾಡಿದ್ನಲ್ಲ, ಹಾಗೆ ನಾನು ಸಂದಾಗಿ ಓದಿ ಡಾಕ್ಟ್ರಾಗಿ ನೀವು ಇನ್ನೂ ಹೆಮ್ಮೆ ಪಡೋಂಗೆ ಮಾಡ್ತೀನಿ, ನಂಗೆ ಬೆಂಬಲ ಕೊಟ್ಟಿರೇ ಅಂತ ಹೇಳಿಬಿಟ್ಟು ಕೇಳ್ತಾಳೆ. ಆಗ ಭದ್ರ ಅವ್ರ ಅಕ್ಕನ ಹೊರಗೆ ಹಾಕಿದ್ದನ್ನು ನೆನೆಸ್ಕೊತಾನೆ. ಅದೇ ಆಗ ಶಿವರಾಮೇಗೌಡರು, ನಮ್ಮ ವಯಸ್ಸಿಗೆ ಬಂದ ಹೆಣ್ಮಕ್ಳು ಇನ್ಮೇಲೆ ಯಾರೂ ಸ್ಕೂಲ್ಗೆ ಹೋಗೋಂಗಿಲ್ಲ ಅಂತ ಶಿವರಾಮೇಗೌಡ ಹೇಳಿದ್ದನ್ನು ಕೇಳಿಬಿಟ್ಟು ಯೋಚನೆ ಮಾಡಿ, ಹೆಂಗಪ್ಪ ಇವಳಿಗಿಲ್ಲ ಅಂತ ಹೇಳೋದು ಅಂತ ನೋಡಿ, ಅದನ್ನೆಲ್ಲ ಆಮೇಲೆ ನೋಡಮ್ಮ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅದಾದಮೇಲೆ ಶಿವರಾಮೇಗೌಡರು ಊಟ ಕುಂತಿರ್ತಾರೆ. ಊಟ ಎಲ್ಲ ಮಾಡಿ ಬಂದು ಕುಂತಿರ್ತಾರೆ. ಮತ್ತು ರಸಮ್ ಕೇಳಿರ್ತಾರೆ. ಇದೇನು ಎರಡೆರಡು ಕಿತ್ತ ರಸಮ್ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ರಸಮ್ ತುಂಬ ಸಂದಾಗದೆ ಅದಕ್ಕೆ ಅಂತ ಹೇಳ್ತಾರೆ. ನಮ್ಮ ಜಯರಾಮ ಹೇಳಿದ್ದಿಟ್ಟ, ರಸಮ್ ತುಂಬ ಸಂದಾಗಿರೋದಕ್ಕೆ ಎರಡೆರಡು ಕಿತ್ತ ಹಾಕ್ಕೊಂಡು ಕುಡಿದ್ರು ಅವರೆಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ಗೋವಿಂದನು, ಹೌದು ಮಾ ಅಣ್ಣಯ್ಯ ಅಂತ ಹೇಳ್ತಾರೆ. ಆಮೇಲೆ ಅದೇನೋ ಸಾರು ಮಾಡಿದ್ರಲ್ಲ ಮೊಳಕೆ ಕಾಳು ಕಟ್ಟಿ, ಅದು ಕೂಡ ಭಾರಿ ಸಂದಾಗಿತ್ತು ಅಂತ ಹೇಳ್ತಾರೆ. ಆಗ ಮೋಹನ ಹೇಳ್ತಾಳೆ, ಇದೆಲ್ಲ ಅಡುಗೆ ನಾವು ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಮತ್ತು ಯಾರು ಮಾಡಿದ್ದಂತಾರೆ, ಇದೆಲ್ಲ ಅಡುಗೆ ನಿಮ್ಮ ಅಟ್ಟಿ ಸೊಸೆ, ನಿಮ್ಮ ಮುದ್ದು ಸೊಸೆ ಮಾಡಿರೋದು, ನಮ್ಮ ಯಾರು ಸಹಾಯ ಇಲ್ಲದೆ ಅವಳೊಬ್ಬಳೇ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ತುಂಬ ಖುಷಿಯೋ, ನನ್ನ ಮುದ್ದು ಸೊಸೆ ಈಟ್ ಬೇಗ ಅಡುಗೆ ಮಾಡೋದೆಲ್ಲ ಕಲ್ತ್ಬಿಟ್ಲು, ಅದು ಈಟ್ ಸಂದಾಗಿ ಅಂತ ಹೇಳ್ತಾರೆ. ಆಗ ಹೌದು ರೀ, ನಮ್ಮ ಯಾರು ಸಹಾಯ ಇಲ್ಲದೆ ಅವಳೇ ಹೋಗಿ ಅಡುಗೆ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ವಿದ್ಯಾ ಬಾಬಾ ಇಲ್ಲಿ ಅಂತ ಹೇಳಿ ಕರೀತಾರೆ. ವಿದ್ಯಾ ಹೆದರ್ಕೊಂಡು ಹೋಗೋದಕ್ಕೆ ಹೆದರ್ತಾಳೆ. ಆಗ ಭದ್ರ ಅವಳನ್ನೇ ಕಳಿಸ್ತಾನೆ. ಆಗ ತುಂಬ ಸಂದಾಗ ಅಡುಗೆ ಮಾಡಿದ್ಯಾ ಕಣಮ್ಮ, ನಿನ್ನ ಕೈ ರುಚಿ ಬಹು ಸಂದಾಗೈತೆ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಮಾವ ಅಂತಾರೆ. ಆಗ ಗೋವಿಂದ ಕೂಡ ಹೇಳ್ತಾನೆ, ಹ್ಞೂ ಕಣಮ್ಮ, ತಿಳಿಸಾರು ಬಹು ಸಂದಾಗಿತ್ತು ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಚಿಕ್ಕ ಮಾವ ಅಂತ ಹೇಳಿ ಅಲ್ಲಿಗೆ ಸುಮ್ಮನಾಗ್ತಾರೆ. ಆಗ ಇಲ್ಲಿರೋ ಅಜ್ಜಿ ಈಟ್ ಸಂದಾಗ ಮಾಡವಳೆ ಅಂತ ಹೇಳಿಬಿಟ್ಟು ಅನ್ಕೋತಾಳೆ. ಎಲ್ಲರೂ ಹೋಗಿ ನಾನು ಸೊಸೆ ಮಾಡಿರೋದನ್ನು ರುಚಿ ನೋಡಿ, ಇಲ್ಲೇ ನಿಂತ್ಕೋಬೇಡಿ, ರುಚಿ ನೋಡಿ, ಅದಾದಮೇಲೆ ರಾತ್ರಿಗೆ ನಮಗೂ ಒಸಿ ಉಳಿಸಿ ತಿಳಿಸಾರನ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಇಲ್ಲಿ ಭದ್ರ ಮತ್ತು ಕ್ವಾಟ್ಲೆ ತುಂಬ ಖುಷಿಯಾಗಿ, ಕಂಗ್ರ್ಯಾಚುಲೇಷನ್ ಅತ್ತಿಗೆಮ್ಮ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ಆಗ ನಂಗಿಲ್ಲೇನಿಲ್ಲ ಅಂತ ಹೇಳಿ ಕೇಳ್ತಾರೆ. ನಿಂಗೂ ಕಂಗ್ರ್ಯಾಚುಲೇಷನ್ ಕಣೆ ಅಂತಮ್ಮ ಅಂತ ಹೇಳಿಬಿಟ್ಟು ಅವನಿಗೆ ವಿಶ್ ಮಾಡಿ ತಪ್ಕೋತಾನೆ. ನಡಿಯಮ್ಮಿ, ಇನ್ನೂ ಏನು ನಿಂತಿದ್ದೀಯಾ, ನಡಿ, ನೀನು ಮಾಡಿರೋ ಕೈ ರುಚಿನ ಟೇಸ್ಟ್ ತೋರಿಸು ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೋಗ್ತಾನೆ.
ಇಲ್ಲಿ ಅಮ್ಮಮ್ಮ ಒಪ್ಕೊಂಡಾಳೆ, ಇವತ್ತು ಮಾಡಬೇಕಾಗಿರೋದು ಬಾಡೂಟ, ಅದರಲ್ಲಿ ಇವಳು ಸಿಹಿ ಊಟ ಮಾಡಿದ್ದಾಳೆ, ಅದನ್ನು ತಿಂದು ಅಮ್ಮಮ್ಮ ಒಪ್ಕೋಬೇಕಲ್ಲ, ನೋಡೋಣ ಅಮ್ಮ ಒಪ್ಕೊಳ್ಳೋಕ್ಕಿಲ್ಲ ಅಂತ ಹೇಳಿಬಿಟ್ಟು ಸಾವಿತ್ರಿ ಮತ್ತು ವಿನಂತಿ ಅಂದ್ಕೋತಾರೆ. ಅದಾದಮೇಲೆ ಎಲ್ಲರೂ ಊಟ ಎಲ್ಲ ಆಗುತ್ತೆ, ಎಲ್ಲರೂ ಖುಷಿ ಪಡ್ತಾರೆ. ಆಗ ವಿದ್ಯಾ ಬದ್ರಿಗೌಡರಿಗೆ ಕೇಳ್ತಾಳೆ, ಅದು ಅಜ್ಜಿ ಸಂದಾಗ ಅಡುಗೆ ಮಾಡಿದರೆ ಊರಿಗೆ ಹೋಗೋದಕ್ಕೆ ಕೇಳಬೇಕು, ನಮ್ಮ ಅಪ್ಪನ ಮನೆಗೆ ಹೋಗೋದಕ್ಕೆ ಕೇಳ್ತಾ ಇಲ್ಲ ಹೇಳಿದ್ರಲ್ವ, ನನಗೆ ಅಮ್ಮ ಅಪ್ಪ ಅಜ್ಜಿ ಸರುನ ನೋಡ್ಬೇಕಂತ ತುಂಬ ಅನ್ನಿಸ್ತೈತೆ, ನೀವು ಹೊಸೆ ಮಾತಾಡ್ತೀರಾ ಅಂತ ಕೇಳ್ತಾರೆ. ಸರಿ ಮಾತಾಡಮ್ಮ ಅಂತ ಹೇಳಿಬಿಟ್ಟು, ನೀ ಕಣ್ಣು ಮುಚ್ಕೊಂಡು ನಾನು ಹಿಂಗೇನೋ ತಂದೀವ್ನಿ ಅಂತ ಹೇಳ್ತಾರೆ. ಆಗ ಅವಳು ಕಣ್ಣು ಮುಚ್ಕೋತಾಳೆ, ನಾನು ಮುದ್ದು ಅಮ್ಮಿ ಅಂತ ಹೇಳಿ ಮುದ್ದು ಮಾಡ್ತಾನೆ. ಅದಾದಮೇಲೆ ಅವಳ ಕೈಗೆ ಬಳೆ ಕೊಡ್ತಾನೆ. ಅಯ್ಯೋ ಇದೆಲ್ಲ ಯಾಕೆ ನನಗೆ ಅಂತ ಹೇಳ್ತಾರೆ. ನೀನು ಗೆದ್ದೆ ಗೆಲ್ತಿ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ತಂದೀವ್ನಿ, ಗಂಡ ಅಂತ ನಾನು ಪಿರುತಿಯಿಂದ ತಂದೀನಿ, ನೀನು ಹಾಕೋಬೇಕಪ್ಪ ಅಂತ ಹೇಳಿಬಿಟ್ಟು ಅವಳಿಗೆ ಕೊಡ್ತಾನೆ. ಅದಾದಮೇಲೆ ನಿಂಗೆ ಸಾನೇ ದೃಷ್ಟಿ ಆಗೈತೆ, ದೃಷ್ಟಿ ತೆಗಿಬೇಕು ಅಂತ ಹೇಳಿಬಿಟ್ಟು ಭದ್ರ ಬಂದು ಅವಳಿಗೆ ದೃಷ್ಟಿ ತೆಗಿತಾನೆ. ಆಗ ವಿದ್ಯಾ ಕಣ್ಣು ತುಂಬ್ಕೊತಾಳೆ. ಯಾಕಮ್ಮಿ ಖುಷಿಯಾಗಿರೋ ಟೈಮಲ್ಲಿ ಕಣ್ಣೀರು ಹಾಕ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ನಾನು ಸ್ಕೂಲ್ನಾಗೆ ಏನಾದರೂ ಗೆದ್ಕೊಂಬಂದರೆ ನಮ್ಮ ಅವ್ವನೂ ಹೀಗೆ ದೃಷ್ಟಿ ತೆಗಿತಾ ಇದ್ಲು ಅಂತ ಹೇಳ್ತಾರೆ. ಓ ಅದಕ್ಕೆ ಈಗ ಖುಷಿಯಾಗಿರೋ ಟೈಮಲ್ಲಿ ಅಳಬಾರ್ದು, ಕಣ್ವರ್ಸ್ಕೊ ಅಂತ ಹೇಳಿಬಿಟ್ಟು ಕಣ್ವರ್ಸ್ಬಿಟ್ಟು, ನಿಂಗೇನು ಬೇಕು ಕೇಳಮ್ಮಿ ಅಂತ ಹೇಳ್ತಾರೆ. ನೀವು ಹೋಗಿ ನಮ್ಮ ತವ್ರ ಮನೆಗೆ ಹೋಗೋದಕ್ಕೆ ಮಾತಾಡಿ ಅಂತ ಹೇಳ್ತಾರೆ. ಸರಿ ಬಾರಮ್ಮ ಈಗಲೇ ಮಾತಾಡಮ್ಮ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೋಗ್ತಾರೆ. ಆಗ ಶ್ರೀರಾಮೇಗೌಡರು ಅಲ್ಲೇ ಕೂತ್ಕೊಂಡಿರ್ತಾರೆ. ಅಪ್ಪಯ್ಯ, ಅಜ್ಜಿ ವಿದ್ಯಂಗೆ ಅಡುಗೆ ಮಾಡಿ ಕಲಿಯೋ ಗಂಟ ಅವ್ರ ತವ್ರ ಮನೆಗೆ ಹೋಗೋದಕ್ಕಿಲ್ಲ ಅಂತ ಹೇಳಿದರು ಅಂತ ಹೇಳ್ತಾರೆ. ಗೊತ್ತದೆ ಅಂತ ಹೇಳ್ತಾರೆ. ಆಗ ಅಷ್ಟೊತ್ತಿಗೆ ಅಜ್ಜಿನೂ ಓಡೋಡಿ ಬರ್ತಾರೆ. ಶಿವರಾಮ ಅಂತ, ಎಲ್ಲರೂ ಇಲ್ಲೇ ಇದ್ದೀರಾ? ನಾನು ಈ ಹುಡುಗಿಗೆ ತವ್ರ ಮನೆಗೆ ಹೋಗಬೇಕು, ಅಡುಗೆ ಮಾಡೋ ಗಂಟೆ ತವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಳಿದ್ದೆ, ಉಪ್ಪು ಖಾರ ಇಲ್ಲದಿರೋ ಊಟ ತಿನ್ನೋ ಶಿಕ್ಷೆ ಕೂಡ ಕೊಟ್ಟಿದ್ದೆ, ಫೋನ್ ಕೂಡ ಯೂಸ್ ಮಾಡದೇ ಇರೋ ಹಾಗೆ ಹೇಳಿದ್ದೆ ಅಂತ ಹೇಳ್ತಾರೆ. ಗೊತ್ತದಲ್ಲವ್ವ ಅಂದಾಗೆ ಅವಳು ಇವತ್ತು ಅಡುಗೆ ಮಾಡಿ ಬಡಿಸೋಳಲ್ಲ ಅಂತ ಹೇಳ್ತಾರೆ. ಆದರೆ ಅವಳು ಮಾತಿನಂತೆ ಇವತ್ತು ಮಾಡಬೇಕಾಗಿರೋದು ಬಾಡೂಟ, ಆದರೆ ಇವಳು ಮಾಡಿರೋದು ಸಿಹಿ ಊಟ ಅಂತ ಹೇಳ್ತಾರೆ. ಆಗ ಭದ್ರ ಮಧ್ಯೆ ಬಾಯಿ ಹಾಕಿ, ಬಾಡೂಟನೋ ಸಿಹಿ ಊಟನೋ ಒಟ್ಟು ಅಡುಗೆ ಮಾಡೋಳಲ್ಲ ಬಿಡು ಅಮ್ಮಮ್ಮ ಅಂತ ಹೇಳ್ತಾರೆ. ನೀ ಸುಮ್ಕೆ ಇರಲ್ಲ, ಮಾತಾಡ್ತಾ ಇದ್ದೀನಿ ತಾನೆ, ನಾನು ಮಾತಾಡುವಾಗ ಯಾರೂ ಮಧ್ಯೆ ಮಾತಾಡಬಾರ್ದು ಅಂತ ಹೇಳಿ ಅವನನ್ನು ಬಾಯಿ ಮುಚ್ಚಿಸ್ತಾರೆ. ಅದಾದಮೇಲೆ ಮುಂದುವರಿಸ್ತಾರೆ ಅಜ್ಜಿ. ಅವಳು ನನ್ನ ಮಾತು ಕೊಟ್ಟಾಗೆ ಅವಳು ಛಲಗಾತಿ ಅಂತ ಪ್ರೂವ್ ಮಾಡಿದ್ದಾಳೆ. ನಾನು ಕೊಟ್ಟಿರೋ 10 ದಿನದಲ್ಲಿ 8ನೇ ದಿನದಾಗಿ ಒಳ್ಳೆಯ ಅಡುಗೆ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದವಳೆ, ಸಂದಾಗ ಅಡುಗೆ ಮಾಡೋವಳೆ, ಗರ್ತಿ ಅಂತ ಹೇಳಿದ್ದಾಳೆ. ಹಾಗೆ ಇವಳು ಹಠವಾದಿ, ಅಷ್ಟೇ ಅಲ್ಲ ಇವಳಿಗೆ ತಾಳ್ಮೆ ಸಹನೆ ಎಲ್ಲನೂ ಇದೆ. ನಾನು ಕೊಟ್ಟಿರೋ ಶಿಕ್ಷೆನೆಲ್ಲ ತಗೊಂಡು ಅಡುಗೆನ ಕಲಿತು ಎಲ್ಲರ ಮೆಚ್ಚುಗೆಯನ್ನು ಪಡೆದವಳೆ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಅಣ್ಣ ತಮ್ಮ ಮತ್ತು ಅತ್ತಿಗೆಮ್ಮ ತವ್ರ ಮನೆಗೆ ಹೋಗಿ ಬರ್ಬೋದೇ ಅಂತ ಕೇಳ್ತಾರೆ. ನೀನು ಹೋಗಿ ಇನ್ನೂ ಆಷಾಢ ಮುಗ್ದಿಲ್ಲ, ಕ್ವಾಟ್ಲೆ ನೀನೇ ಹೋಗಿ ಅವಳನ್ನು ತವ್ರ ಮನೆಗೆ ಬಿಟ್ಬಿಟ್ಟು ಬರ್ತೀಯ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾರೆ. ಆಗ ವಿದ್ಯಾ ಅವ್ರ ಅಜ್ಜಿ ಹೊಗಳಿದ್ದಕ್ಕೆ ತುಂಬ ಖುಷಿಪಟ್ಟು ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ತಾಗುತ್ತಾಳೆ. ಅದಾದಮೇಲೆ ಅವಳು ಅಜ್ಜಿನ ಭದ್ರನ ಜೊತೆ ಕಳಿಸಲ್ಲ ಅಂತ ಗೊತ್ತಾಗಿ ಬೇಜಾರು ಮಾಡ್ಕೋತಾರೆ. ಆದರೆ ಶಿವರಾಮೇಗೌಡರು, ಅಮ್ಮ ಇನ್ನೇನು 2-3 ದಿನದಲ್ಲಿ ಆಷಾಢ ಮುಗಿತೈತೆ, ಅದು ಅಲ್ಲದೆ ಅತ್ತೆ ಮನೆಯಲ್ಲಿ ಹೊಸ ಅಳಿಯಂಗೆ ಉಪಚಾರ ಸಿಗೋದು ಈ ಹೊಸರಲ್ಲಷ್ಟೇ ಅಲ್ವೇನಲ್ಲ, ಆಮೇಲೆ ಎಲ್ಲ ಇರೋದನ್ನೇ ಮಾಡಿ ಬಡ್ಸಾಕ್ತಾರೆ ಅಲ್ವೇನಲ್ಲ ಗೋವಿಂದ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಆಗ ಹ್ಞೂ ಅಣ್ಣ ಅಂತ ಗೋವಿಂದ ಹೇಳ್ತಾನೆ. ಆಗ ಅಲ್ಲೇ ಇರೋ ಸುಭಾಷ, ಹೌದೇನಮ್ಮ ಅಂತ ಈಶ್ವರಿನ ಕೇಳಿದಾಗ ಬಾಯಿ ಮುಚ್ಕೊಂಡು ಕೂರ್ಲಾ ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಾಳೆ. ಇನ್ನೇನು 2-3 ದಿನದಲ್ಲಿ ಮುಗಿಯುತ್ತೆ. ಹೊಸದಾಗಿ ಮದುವೆ ಆಗಿರೋ ಒಬ್ಬಳೇ ತವ್ರ ಮನೆಗೆ ಹೋದರೆ ಸಂದಾಗಿರೋಕ್ಕಿಲ್ಲವ್ವ, ಭದ್ರನೇ ಕರ್ಕೊಂಡು ಹೋಗಿ ಬರಲಿ ಅಂತ ಹೇಳಿದಾಗ, ಸರಿ ಕಣ ನೀನು ಹೆಂಗೆ ಹೇಳ್ತೀಯೋ ಹಾಗೆ ಅಂತ ಹೇಳಿಬಿಟ್ಟು ಅಜ್ಜಿ ಹೋಗ್ತಾರೆ. ಇನ್ನೂ ಭದ್ರ ಮತ್ತು ವಿದ್ಯಾ ಖುಷಿಗೆ ಪಾರನೇ ಇರೋದಿಲ್ಲ. ಎಷ್ಟು ಖುಷಿ ಪಡ್ತಾರೆ ಅಂದರೆ ಇನ್ನೇನು ಸ್ವರ್ಗಕ್ಕೆ 3 ಗೈಣು ಅಂತಾರಲ್ಲ ಅಷ್ಟು ಖುಷಿ ಪಟ್ಟಿರ್ತಾರೆ. ಅದಾದಮೇಲೆ ಸುಭಾಷ, ಇದೇನವ್ವ ಅವಳಿಗೆ ಒಗೆಯೋ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇಲ್ಲಿ ಹೊಗಳೋ ಪ್ರೋಗ್ರಾಮ್ ನಡೀತೈತೆ ಅಂತ ಹೇಳ್ತಾರೆ. ಹೊಗಳಿ ಕಣ್ಲ, ಅವಳು ಇಷ್ಟಪಟ್ಟಿದ್ದೆಲ್ಲ ನಡ್ತಾ ಇರಲಿ, ಇವಳು ಆಟಕ್ಕೆ ಯಾವಾಗ ಬ್ರೇಕ್ ಹಾಕಬೇಕು ಅಂತ ನಂಗೆ ಸಂದಾಗಿ ಗೊತ್ತೈತೆ, ಆವಾಗ ಸರಿಯಾಗಿ ಬ್ರೇಕ್ ಹಾಕಿ ಇವಳನ್ನು ಅವತ್ತು ಹೊರಗೆ ಹಾಕಿಲ್ಲ ಅಂದರೆ ಸರಿಯೇ ಟೈಮ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಈಶ್ವರಿ ಹೇಳ್ತಾಳೆ. ಅದಾದಮೇಲೆ ಇಲ್ಲಿ ಭದ್ರ ಮತ್ತು ವಿದ್ಯಾ ಮಾತಾಡ್ತಾ ಇರ್ತಾರೆ. ವಿದ್ಯಾ ಕಣ್ಣು ತುಂಬಿ ಅಳ್ತಾ ಇರ್ತಾಳೆ. ಆಗ ಯಾಕಮ್ಮಿ ಖುಷಿಯಾಗಿರೋ ಟೈಮಲ್ಲಿ ಮತ್ತೆ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಅದು ಮಾತಾಡ್ತಾ ಗೊತ್ತಿಲ್ಲದೇ ಬಂದುಬಿಡ್ತು ಖುಷಿಗೆ ಅಂತ ಹೇಳ್ತಾರೆ. ಹೌದಾ, ನಿನಗೆ ಈ ಖುಷಿಗೆ ಅಳ್ಬೇಕಂತ ಅನಿಸ್ತೈತೆ, ನಿಂಗೆ ಏಟು ಅಳ್ಬೇಕು ಅನಿಸುತ್ತೋ ಅಳು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ವಿದ್ಯಾ ಖುಷಿಯಿಂದ ಹೋಗಿ ಭದ್ರನ ತಪ್ಕೋತಾಳೆ.
ವಿದ್ಯಾ ದಿನೇ ದಿನೇ ಭದ್ರಂಗಿ ಹತ್ತಿರ ಆಗ್ತಾ ಇರೋದು ನೋಡಿ ಭದ್ರ ತುಂಬ ಖುಷಿ ಪಡ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗಿದೆ. ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.